ಆಟೋ ಚಾಲಕರಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ಆಟೋ LPG ದರ ಏರಿಕೆಯಾಗಿದೆ. ಇದರಿಂದ ಚಾಲಕರು ಹೈರಾಣಾಗಿದ್ದಾರೆ. 64 ರೂಪಾಯಿ ಇದ್ದಂತಹ ಆಟೋ LPG ಈಗ 84 ರೂಪಾಯಿ ಏರಿಕೆಯಾಗಿದೆ. 20 ರೂಪಾಯಿ ಹೆಚ್ಚಳವಾಗಿದೆ. ಆಟೋ LPGಯ ದರ ಹೆಚ್ಚಳವಾಗಿದೆ. ಆದರೆ ಜನ ಹೆಚ್ಚುವರಿ ಹಣ ಕೊಡ್ತಾ ಇಲ್ಲ. LPG ದರ ಏರಿಕೆಯಾದರೆ ಏನು ಮಾಡೋದು? ದರ ಏರಿಕೆಯ ವಿರುದ್ಧ ಬಳ್ಳಾರಿಯಲ್ಲಿ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳ ಮಧ್ಯೆ ನಡೀತಕ್ಕಂಥ ಯುದ್ಧದ ಪರಿಣಾಮ ಈಗಾಗಲೇ ಭಾರತ ದೇಶಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ಗಳ ತೊಂದರೆ ಆಗ್ತಾ ಇದೆ. ನಿರಂತರವಾಗಿ ಅದು ನಡೀತಾನೆ ಇದೆ. ಇದೀಗ LPG ದರದ ಸರದಿ ಅಂದರೆ ಆಟೋ LPG ದರ ಅಂದರೆ ಕಳೆದ 10 ದಿನಗಳಿಗೆ ಹೋಲಿಕೆ ಮಾಡಿದರೆ ಸರಿಸುಮಾರಾಗಿ 20ರಿಂದ 25 ರೂಪಾಯಿ ಜಾಸ್ತಿ ಆಗಿದೆ. ಈಗಾಗಲೇ ಅಂತೆ ಕಳೆದ 15-20 ದಿನಗಳ ಕೆಳಗೆ ಕೇವಲ 64 ರೂಪಾಯಿ ಇದ್ದಂಥ LPG ದರ ಇದೀಗ 84 ರೂಪಾಯಿ ಆಗಿದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರೋದು, ನಾವೀಗ ಬಳ್ಳಾರಿಯ ಆಟೋ LPG ಗ್ಯಾಸ್ ಸ್ಟೇಷನ್ ಬಳಿ ಇದ್ದೇವೆ. ಸಾಕಷ್ಟು ಆಟೋ ಚಾಲಕರು ದರ ಏರಿಕೆ ವಿರುದ್ಧ ಒಂದಷ್ಟು ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಹೇಳಿದಂತೆ ಜನರು ಬಾಡಿಗೆ ಕೊಡ್ತಕ್ಕಂಥ ದರ ಏರಿಕೆ ಆಗಿಲ್ಲ, ಆದರೆ ಗ್ಯಾಸ್ ದರ ಏರಿಕೆ ಆಗಿದೆ. ಹೀಗಾದರೆ ನಾವು ಜೀವನ ಮಾಡೋದು ಹೇಗೆ? ಯಾಕಂದರೆ ಕಳೆದ 10-15 ದಿನಗಳಲ್ಲಿ 20ರಿಂದ 25 ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಹೀಗೆ ಆಗೋದಾದರೆ ಪ್ರತಿನಿತ್ಯ ನಾವು ನಡೆದಾಡೋದಾದ್ರೆ ಹೇಗೆ, ಆಟೋವನ್ನು ಓಡಿಸೋದಾದ್ರೆ ಹೇಗೆ ಅನ್ನೋಂಥ ಪ್ರಶ್ನೆಯನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಆಟೋ ಚಾಲಕರು ಜೊತೆ ಇದ್ದಾರೆ. ಅವ್ರನ್ನ ಕೇಳ್ಬನ್ನಿ. ಸರ್, ರೇಟ್ ಕಳೆದ 15 ದಿನಗಳು ಎಷ್ಟಿತ್ತು, ಈಗ ಎಷ್ಟಾಗಿದೆ? ಸರ್, ಕಳೆದ 15 ದಿನದ ಮೇಲೆ 63 ರೂಪಾಯಿ ಇತ್ತು ಗ್ಯಾಸ್, ಈಗ 85 ರೂಪಾಯಿ ಆಗಿದೆ. ಪ್ಯಾಸೆಂಜರ್ ಏನು ರೇಟು ಜಾಸ್ತಿ ಆಗಿದೆ. ಎಲ್ಲದಕ್ಕೂ ದರ ಹೆಚ್ಚು ಮಾಡ್ತಾರೆ. ನಮ್ಮ ಆಟೋಗಾರರಿಗೆ ಮತ್ತು ಹೆಚ್ಚು ಯಾರು ಮಾಡ್ತಾ ಇಲ್ಲ. ಅದೇ 10 ರೂಪಾಯಿ, ಅದೇ 20-15 ರೂಪಾಯಿ ಕೊಡ್ತಿದ್ದಾರೆ. ಅದೇ ಥರ ನಾವು ಯಾವ ಥರ ಬದುಕಬೇಕು? ಈ ಥರ CNG LPG ಏರಿಸ್ತಾನೆ ಇದೆ, ದಿವಸ ರೇಟ್ ಏರಿಸ್ತಾನೆ ಇದ್ದಾರೆ. ಈ ಥರ ಆಟೋ ಚಾಲಕರು ಯಾಕೆ ಬದುಕಬೇಕು? ಫ್ಯಾಮಿಲಿ ಕೊಡೋ ತಮ್ಮ ವರ್ಕೆಲ್ಲ ಭಾಳ ಹಿಂಸೆ ಸರ್. ಉರಿಯಕ್ಕಂತ ಪರಿಸ್ಥಿತಿ ಬಂದಿದೆ. ಈ ಆಟೋ LPG ಹಾಕ್ತಾರಲ್ಲ, ಅವ್ರು ಏನು ಹೇಳ್ತಾರೆ? ರೇಟ್ ಜಾಸ್ತಿ ಏನು ಹೇಳ್ತಾರೆ? ಏನಂದ್ರೆ ಅವ್ರು ಏನಂತಾರೆ ನಮಗೇನು ಗೊತ್ತು, ಅಲ್ಲಿ ಮ್ಯಾಲಿಂದ ರೇಟ್ ಜಾಸ್ತಿ ಆಗತ್ತೆ ಅಂತಾರೆ. ಇವಾಗ ಬಂಕ್ನಾಗ ಏನು ಮಾಡಕ್ಕೆ ಬರಂಗಿಲ್ಲ, ಅವ್ರು ಕೆಲಸ ಮಾಡೋರು. ಅವ್ರು ಕೂಡ ತಿಂಗಳನಾಗ 2 ಸಲ 3 ಸಲ ಗ್ಯಾಸ್ ರೇಟ್ ಏರಿಸಿದ್ರೆ LPG 85 ರೂಪಾಯಿ, CNG 85 ರೂಪಾಯಿ, ನಮ್ದು ಮೈಲೇಜ್ ಬರೋದು 18-16. ಈಗ ಪ್ಯಾಸೆಂಜರ್ ರೇಟ್ ಜಾಸ್ತಿ ಕೊಡ್ತಾರೆ ಅವರು? ಕೊಡಲ್ಲ ಸರ್, ಕೊಡಲ್ಲ. 10 ರೂಪಾಯಿನೇ ಕೊಡೋದು. ಅದೇ 10 ರೂಪಾಯಿ ಇದ್ರೆ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಬೇಡ ಅದೇ 10 ರೂಪಾಯಿ, ಅದೇ 5 ರೂಪಾಯಿ ಅಂದರೆ ನಾವು LPG ಅವರು ನಾವು ಹೆಂಗೆ ಬದುಕಬೇಕು ಸರ್? CNG ಅವ್ರೇನು 40 ಕಿಲೋಮೀಟರ್ ಬರ್ತೈತೆ ಅವ್ರಿಗೆ 1 ಲೀಟ್ರಿಗೆ. ನಮ್ಮದು 20 ಇಲ್ಲ 18 ಅಂದರೆ ಹೆಚ್ಚಾಯಿತು. ಅವ್ರಿಗೆ ನಮಗೆ ವ್ಯತ್ಯಾಸ ಏನಿದೆ ಸರ್? ಅವ್ರದ್ದು 85 ರೂಪಾಯಿ, ನಮ್ಮದು 85 ರೂಪಾಯಿ. ನಾವು ಬದುಕೋದು ಹೆಂಗೆ LPG ಅವರು? ಇದು ಬಳ್ಳಾರಿಯ ಆಟೋ ಚಾಲಕರು ಹೇಳ್ತಕ್ಕಂಥ ಒಂದು ಮಾತು ಅಂತಂದರೆ, ಕಳೆದ 15-20 ದಿನಗಳಲ್ಲಿ 20ರಿಂದ 25 ರೂಪಾಯಿ ಜಾಸ್ತಿ ಆಗಿದೆ. ಹೀಗಾದರೆ ನಾವು ಬದುಕೋದಾದರೆ ಹೇಗೆ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.